ಅಡೆತಡೆಗಳನ್ನ ಮೀರಿ ಬಿಜೆಪಿ ಪಾದಯಾತ್ರೆ ಯಶಸ್ವಿಯಾಗಿದೆ. ಕೊನೆಗೂ ಹಿಡಿದ ಹಠ ಸಾಧಿಸಿದ ಬಿವೈ ವಿಜಯೇಂದ್ರ. ಬಿಜೆಪಿಯಲ್ಲೂ ರಥಯಾತ್ರೆಯನ್ನ ಬಿಟ್ಟು ಪಾದಯಾತ್ರೆ ಕಲ್ಚರ್ ಶುರುವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆ ಈಗ ಯಶಸ್ವಿಯಾಗಿಬಿಟ್ಟಿದೆ. ಮೂಡಾ ಕೇಸ್ ಸಂಬಂಧ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡಲಾಗಿತ್ತು. ಕೆಂಗೇರಿಯಿಂದ ಮೈಸೂರಿನವರೆಗೂ ಬಿಜೆಪಿ ಪಾದಯಾತ್ರೆ ಆಯ್ತು. ಆರಂಭದಲ್ಲಿ ಜೆಡಿಎಸ್ ಪಾದಯಾತ್ರೆಯನ್ನ ವಿರೋಧಿಸಿದ್ರು. ಪ್ರೀತಂ ಗೌಡಗೆ ಜವಾಬ್ದಾರಿಯನ್ನ ನೀಡಿದಕ್ಕೆ ಎಚ್ಡಿಕೆ ಆಕ್ರೋಶವನ್ನ ಹೊರಗಾಕಿದ್ರು. ಎಲ್ಲವನ್ನ ಚಾಣಾಕ್ಷತನದಿಂದ ನಿಭಾಯಿಸಿದ್ರು ಬಿವೈ ವಿಜಯೇಂದ್ರ. ಅಂದು ಸೈಕಲ್ ಅನ್ನ ಸುತ್ತಿ ಪಕ್ಷವನ್ನ ಸಂಘಟಿಸಿದ್ರು ಯಡಿಯೂರಪ್ಪನವರು. ಇಂದು ಪಾದಯಾತ್ರೆಯ ಮೂಲಕ ಬಿಜೆಪಿಗೆ ಹೊಸ ಚೈತನ್ಯವನ್ನ ತಂದುಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಸಿಕ್ಸರ್ ಅನ್ನ ಬಾರಿಸಿದ ಬಿವೈ ವಿಜಯೇಂದ್ರ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಂಘಟನೆಗೆ ಬಹಳಷ್ಟು ಉಪಯೋಗ ಆಗಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರಾಬಲ್ಯಕ್ಕೆ ಬಿಜೆಪಿ ಪಾದಯಾತ್ರೆಯ ಮೂಲಕ ಸೆಡ್ ಅನ್ನ ಹೊಡೆದಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಎಸ್ವೈ ಮಾಸ್ ಲೀಡರ್ ಆಗಿ ಹೊರಬಂದಿದ್ದಾರೆ. ಹೀಗಾಗಿ ದಕ್ಷಿಣದಲ್ಲಿ ನಾಯಕತ್ವ ಕೊರತೆಯನ್ನ ನೀಗಿಸಿದ್ದಾರೆ ವಿಜಯೇಂದ್ರ. ಪಾದಯಾತ್ರೆಯ ಮೂಲಕ ನಾಯಕನಾಗಿ ಹೊರಹೊಮ್ಮಿದ್ದಾರೆ ವಿಜಯೇಂದ್ರ. ರಾಜ್ಯ ರಾಜಕೀಯದಲ್ಲಿ ಮೈಸೂರು ಚಲೋ ಪಾದಯಾತ್ರೆ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು. ಎಲ್ಲ ಅಡೆತಡೆಗಳನ್ನ ಮೀರಿ ಕೊನೆಗೂ ಬಿಜೆಪಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಿದೆ. ಕೊನೆಗೂ ಹಿಡಿದ ಹಠವನ್ನ ಸಾಧಿಸೇ ಬಿಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ಬಿಜೆಪಿಯಲ್ಲಿ ಕೂಡ ರಥಯಾತ್ರೆಯ ಕಲ್ಚರ್ ಅನ್ನ ಬಿಟ್ಟು ಪಾದಯಾತ್ರೆಯ ಕಲ್ಚರ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಪಾದಯಾತ್ರೆಯಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನೇ ಗುರಿಯಾಗಿಸಿಕೊಂಡು ಇವೆಲ್ಲವನ್ನ ವಿರೋಧಿಸಿ ಮೂಡಾ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಸೇರಿದಂತೆ ಹಲವು ಭ್ರಷ್ಟಾಚಾರ ಆರೋಪಗಳನ್ನ ಮಾಡಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದಿಂದ ಕೆಳಗಿಳಿಬೇಕು, ರಾಜೀನಾಮೆಯನ್ನ ನೀಡಬೇಕು ಅಂತ ಪಾದಯಾತ್ರೆಯನ್ನ ಶುರು ಮಾಡ್ತಾರೆ. ಮೈಸೂರು ಚಲೋ. ಇನ್ನು ಕೆಂಗೇರಿಯಿಂದ ಮೈಸೂರಿನವರೆಗೂ ಬಿಜೆಪಿ ಪಾದಯಾತ್ರೆ ಆಗುತ್ತೆ. ಆರಂಭದಲ್ಲಿ ಪಾದಯಾತ್ರೆಯನ್ನ ಜೆಡಿಎಸ್ ವಿರೋಧಿಸಿತ್ತು. ಒಂದು ಕಡೆಯಲ್ಲಿ ಪ್ರೀತಂ ಗೌಡಗೆ ಜವಾಬ್ದಾರಿಯನ್ನ ನೀಡಿದಕ್ಕೆ ಎಚ್ಡಿಕೆ ಆಕ್ರೋಶವನ್ನ ಹೊರಗಾಕಿದ್ರು. ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡರಿಗೆ ಕೆಲವೊಂದು ಜವಾಬ್ದಾರಿಯನ್ನ ನೀಡಲಾಗಿತ್ತು. ಹೀಗಾಗಿ ಇದನ್ನ ಎಚ್ಡಿಕೆ ಬಹಳಷ್ಟು ನೇರವಾಗಿ ಆಕ್ರೋಶದಿಂದ ಇದನ್ನ ವಿರೋಧಿಸಿದ್ರು. ಇವೆಲ್ಲ ಅಡೆತಡೆಗಳನ್ನ ಚಾಣಾಕ್ಷತನದಿಂದನೇ ಬಿವೈ ವಿಜಯೇಂದ್ರ ಅವರು ನಿಭಾಯಿಸಿದ್ರು. ಅಂದು ಸೈಕಲ್ ಅಲ್ಲೇ ಸುತ್ತಿ ಪಕ್ಷವನ್ನ ಕಟ್ಟಿದ್ರು ಯಡಿಯೂರಪ್ಪನವರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಪಕ್ಷವನ್ನ ಸೈಕಲ್ ನಲ್ಲೇ ಸುತ್ತುವ ಮೂಲಕವಾಗಿ ಮಾಸ್ ಲೀಡರ್ ಆಗಿ ಹೊರಬರ್ತಾರೆ. ಇಂದು ಪಾದಯಾತ್ರೆಯ ಮೂಲಕವಾಗಿ ಬಿಜೆಪಿಗೆ ಹೊಸ ಚೈತನ್ಯವನ್ನ ತಂದುಕೊಟ್ಟಿದ್ದಾರೆ ವಿಜಯೇಂದ್ರ. ರಾಜ್ಯಾಧ್ಯಕ್ಷರಾಗಿ ಸಿಕ್ಸರ್ ಬಾರಿಸ್ಬಿಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಂಘಟನೆಗೆ ಈ ಪಾದಯಾತ್ರೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರಾಬಲ್ಯಕ್ಕೆ ಬಿಜೆಪಿ ಈಗ ಪಾದಯಾತ್ರೆ ಮೂಲಕವಾಗಿಯೇ ಸೆಡ್ ಅನ್ನ ಹೊಡೆದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಾಸ್ ಲೀಡರ್. ಈಗ ದಕ್ಷಿಣದಲ್ಲೂ ಕೂಡ ನಾಯಕತ್ವ ಕೊರತೆ ಏನಿತ್ತಲ್ಲ, ಇದನ್ನ ಪಾದಯಾತ್ರೆ ಮೂಲಕವಾಗಿ ವಿಜಯೇಂದ್ರ ಎಲ್ಲವನ್ನ ನಿಭಾಯಿಸಿದ್ದಾರೆ. ಪಾದಯಾತ್ರೆಯ ಮೂಲಕವಾಗಿ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ.